ಜೈ ಭಾರತ್ ವಂದೇ ಮಾತರಂ. ಅಮೆರಿಕ ಕೆಲವೊಂದು ರಾಷ್ಟ್ರಗಳ ಮೇಲೆ ತೆರಿಗೆಯನ್ನು ಹೆಚ್ಚಿಸಿ ಯುದ್ಧವನ್ನು ಶುರು ಮಾಡಿದೆ. ಇವರ ಈ ನಿರ್ಧಾರದಿಂದಾಗಿ ಎಷ್ಟೋ ರಾಷ್ಟ್ರಗಳಿಗೂ ಹೊಡೆತ ಬಿದ್ದಿದೆ. ಇನ್ನು ಇದರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಇದು ಮದ್ದಾಗಿ ಕೆಲಸ ವರ್ಕ್ ಆಗುತ್ತಿದೆ ಅಂತ. ಇನ್ನು ಈ ವಿಚಾರದಲ್ಲಿ ಶತ್ರುಗಳಿದ್ದವರು ಮಿತ್ರರಾಗಿದ್ದಾರೆ ಹಾಗೂ ಮಿತ್ರರಿದ್ದವರು ಶತ್ರುರಾಗಿದ್ದಾರೆ. ಅಮೆರಿಕದ ಈ ನಿರ್ಧಾರಕ್ಕೆ ಕೆಲವೊಂದು ಮಿತ್ರ ರಾಷ್ಟ್ರಗಳಾದ ಯುರೋಪಿಯನ್ ಯೂನಿಯನ್, ಸೌತ್ ಕೊರಿಯಾ ಹಾಗೂ ಜಪಾನ್ ಇವುಗಳ ರಾಷ್ಟ್ರಗಳು ಕೂಡ ಟ್ರಂಪ್ ನಿರ್ಧಾರವನ್ನು ಟೀಕಿಸಿದ್ದಾರೆ. ಇನ್ನು ಈ ವಿಚಾರದಲ್ಲಿ ಟ್ರಂಪ್ ಹೆಚ್ಚಿನ ತೆರಿಗೆ ವಿಧಿಸಿದ್ದು ಚೀನಾ ರಾಷ್ಟ್ರಕ್ಕೆ. ಚೀನಾದ ಮೇಲೆ 34% ತೆರಿಗೆಯನ್ನು ಹಾಕಿದ್ರು. ಇನ್ನು ಇದಕ್ಕೆ ಉತ್ತರವಾಗಿ ಚೀನಾವು ಕೂಡ ಅಮೆರಿಕದ ಮೇಲೆ ತೆರಿಗೆಯನ್ನು ಹೆಚ್ಚಿಸಲು ನಿರ್ಧರಿಸಿತು. ಇದರಿಂದಾಗಿ ಕೆಂಡಾಮಂಡಲವಾಗಿರುವ ಡೊನಾಲ್ಡ್ ಟ್ರಂಪ್, ನೀವು ನಮ್ಮ ಮೇಲೆ ಇನ್ನಷ್ಟು ತೆರಿಗೆಯನ್ನು ಹೆಚ್ಚಿಸಿದರೆ ನಾವು ನಿಮ್ಮ ಮೇಲೆ 50% ತೆರಿಗೆಯನ್ನು ವಿಧಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಕೇವಲ ಬೇರೆ ರಾಷ್ಟ್ರ ಕಂಪನಿಗಳಿಗೆ ವ್ಯಾಪಾರದಲ್ಲಿ ಪ್ರಭಾವ ಬೀರುತ್ತೆ, ಆದರೆ ಅದೇ ರೀತಿ ಅಮೆರಿಕದ ಕಂಪನಿಗಳಿಗೂ ಕೂಡ ಒಂದು ದೊಡ್ಡ ಮಟ್ಟದ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಅಮೆರಿಕದ ಕೆಲವು ಕಂಪನಿಗಳಾದ ಗೂಗಲ್, ಆ್ಯಪಲ್, JBL ಹೀಗೆ ಕೆಲವೊಂದು ಪ್ರಮುಖ ಕಂಪನಿಗಳು ಚೀನಾದಲ್ಲಿ ತನ್ನ ವಸ್ತುಗಳನ್ನು ಉತ್ಪಾದಿಸುತ್ತಾರೆ ಹಾಗೂ ಬಿಡಿಭಾಗಗಳನ್ನು ಅಲ್ಲಿಂದಲೇ ಉತ್ಪಾದಿಸುತ್ತಾರೆ. ಆದರೆ ಅದು ಕಂಪನಿ ಅಮೆರಿಕದಾಗಿರುತ್ತೆ. ಈಗ ಅಂತಹ ವಸ್ತುಗಳು ಚೀನಾದಿಂದ ಅಮೆರಿಕಕ್ಕೆ ಆಮದು ಮಾಡಿದಾಗ ಸಹಜವಾಗಿ ಈ ತೆರಿಗೆ ಹೆಚ್ಚುತ್ತೆ. ಆಗ ಅದರ ದರದಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಇನ್ನು ಅಲ್ಲಿನ ಕಂಪನಿಗಳಿಗೂ ಕೂಡ ಒಂದು ಎಫೆಕ್ಟ್ ಆಗುತ್ತೆ. ಇದರಿಂದಾಗಿ ಚೀನಾಗೂ ಕೂಡ ಒಂದು ದೊಡ್ಡ ಹೊಡೆತ ಬೀಳಲಿದೆ. ಯಾಕೆಂದರೆ ಈ ಕೆಲವೊಂದು ಕಂಪನಿಗಳು ಈ ಚೀನಾದಿಂದ ಭಾರತಕ್ಕೆ ತನ್ನ ತಯಾರಿಕಾ ಘಟಕಗಳನ್ನು ಸ್ಥಳಾಂತರಿಸಲು ಯೋಚಿಸುತ್ತಿದೆ. ಚೀನಾಕ್ಕೆ ಕಂಪೇರ್ ಮಾಡಿದರೆ ಭಾರತಕ್ಕೆ ಕಡಿಮೆ ತೆರಿಗೆಯನ್ನು ಡೊನಾಲ್ಡ್ ಟ್ರಂಪ್ ವಿಧಿಸಿದ್ದಾರೆ. ಇನ್ನು ಈ ವಿಚಾರದ ಬಗ್ಗೆ ಅಮೆರಿಕದ ನಾಗರಿಕರು ಅಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಕೂಡ ನಡೆಸುತ್ತಿದ್ದಾರೆ. ಟ್ರಂಪ್ ಅವರ ನೀತಿ ಸರಿಯಿಲ್ಲ. ಡೊನಾಲ್ಡ್ ಟ್ರಂಪ್ ತೆರಿಗೆ ಹೆಚ್ಚಿಸಿದ್ದನ್ನು ಅವರು ಕೂಡ ಸಮರ್ಥಿಸಿಕೊಂಡಿದ್ದಾರೆ. ಇಷ್ಟು ದಿನದವರೆಗೆ ಈ ಯುರೋಪಿಯನ್ ರಾಷ್ಟ್ರಗಳು ಹಾಗೂ ಕೆಲವು ರಾಷ್ಟ್ರಗಳು ನಮ್ಮಿಂದ ದೋಚಿದ್ದು ಸಾಕು, ಇನ್ನು ಏನಿದ್ರು ಅವರಿಂದ ನಾವು ದೋಚುತ್ತೇವೆ ಅಂತ. ಇನ್ನು ಅಮೆರಿಕದ ಮಿತ್ರ ರಾಷ್ಟ್ರ ಆಗಿರುವ ದಕ್ಷಿಣ ಕೊರಿಯಾ ಹಾಗೂ ಜಪಾನ್ ರಾಷ್ಟ್ರಗಳು ಚೀನಾದ ಜೊತೆ ವ್ಯಾಪಾರ ನಡೆಸಲು ಮಾತುಕತೆ ನಡೆಸುತ್ತಿದ್ದಾರೆ. ಈ ದಕ್ಷಿಣ ಕೊರಿಯಾ ಹಾಗೂ ಜಪಾನ್ ಕೆಲವೊಂದು ಎಲೆಕ್ಟ್ರಾನಿಕ್ಸ್ ಚಿಪ್ಗಳನ್ನು ಅಮೆರಿಕಕ್ಕೆ ರವಾನಿಸುತ್ತಿದ್ದರು. ಆದರೆ ಈಗ ತೆರಿಗೆ ಹೆಚ್ಚಳದಿಂದಾಗಿ ಅವರಿಗೂ ಕೂಡ ಹೊರೆಯಾಗುತ್ತೆ. ಆ ರಾಷ್ಟ್ರಗಳು ಚೀನಾ ಜೊತೆ ವ್ಯಾಪಾರ ನಡೆಸಲು ಹಾಗೂ ಚೀನಾವು ಕೂಡ ಮುಂದಾಗಿದೆ. ಟ್ರಂಪ್ ಅವರ ಈ ನಿರ್ಧಾರದಿಂದಾಗಿ ಏನೆಲ್ಲ ಎಫೆಕ್ಟ್ ಆಗಲಿದೆ ಅನ್ನೋದು ಮುಂಬರುವ ದಿನಗಳಲ್ಲಿ ಗೊತ್ತಾಗಲಿದೆ.